ನಾನು ಒಂದು ಆಶ್ಚರ್ಯವಾದ ಮಾತು ಹೇಳುತ್ತೇನೆ. ಈಗಿನ ಅನೇಕ ಕ್ರೈಸ್ತರಿಗೆ ಬೈಬಲ್ಗಿಂತ ಅವರ ಫೋನೇ ಎಷ್ಟೋ ವಿಷಯಗಳನ್ನು ಕಲಿಸುತ್ತಾ ಇದೆ. ಅವರು ದೇವರನ್ನು ದ್ವೇಷಿಸ್ತಾರೆ ಎನ್ನುವುದಕ್ಕೋಸ್ಕರವಲ್ಲ, ಆದರೆ ಫೋನಿನಲ್ಲಿ ಗಂಟೆಗಳ ಕಾಲ ಕಳೆಯುತ್ತಾರೆ. ಆದರೆ ಇದು ಒಂದು ಪ್ರಶ್ನೆ ನನ್ನ ಜೀವನವನ್ನೇ ಬದಲಾಯಿಸಿದೆ. ನಿನ್ನನ್ನು ಯಾರು ಶಿಷ್ಯರನ್ನಾಗಿ ಮಾಡುತ್ತಾ ಇದ್ದಾರೆ? ನಿನ್ನ ಫೋನೋ ಅಥವಾ ದೇವರ ವಾಕ್ಯವೋ? ಈ ವಿಡಿಯೋ ಮುಗಿಯೋದರಷ್ಟರೊಳಗೆ ನೀವು ನಿಮ್ಮ ಫೋನನ್ನು ನೋಡುವ ದೃಷ್ಟಿಯೇ ಬದಲಾಗಬಹುದು. ಮತ್ತೊಂದು ಆವರ್ತಿ ಎಲ್ಲ ಪ್ರೀತಿಯ ದೇವ ಜನರೇ, ಪ್ರೈಸ್ ಲಾರ್ಡ್, ಜೈ ಕ್ರಿಸ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸಬರಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ವಿಶೇಷಕರವಾದ ವಿಡಿಯೋಗಳು ನಿಮ್ಮ ಮುಂದೆ ಮಿಸ್ ಮಾಡಿಕೊಳ್ಳುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ವಿನಂತಿಸ್ತೇನೆ, ದಯವಿಟ್ಟು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿರಿ, ನಮ್ಮ ಸೇವೆಗೆ ಪ್ರೋತ್ಸಾಹಿಸಿರಿ, ಬೆಂಬಲಿಸಿರಿ ಎಂಬುದಾಗಿ ಕೂಡ ಕೇಳಿಕೊಳ್ಳುತ್ತೇನೆ. ನಿಮ್ಮ ಫೋನ್ ನಿಮ್ಮ ಬೈಬಲ್ಗಿಂತ ನಿಮ್ಮನ್ನು ಹೆಚ್ಚು ಶಿಷ್ಯರನ್ನಾಗಿ ಮಾಡುತ್ತಾ ಇದೆಯೇ? ಅಂದರೆ ನೀವು ಬೈಬಲ್, ದೇವರ ವಾಕ್ಯ, ದೇವರ ಶಿಷ್ಯರಾಗಿ ಹೋಗುತ್ತಾ ಇದ್ದೀರೋ, ಇಲ್ಲ ಫೋನಿನ ಲೌಕಿಕವಾಗಿರುವಂಥ ವಿಷಯಗಳ ಶಿಷ್ಯರನ್ನಾಗಿ ಹೋಗುತ್ತಾ ಇದ್ದೀರೋ? ಈ ವಿಡಿಯೋ ಕೆಲವು ಪರೀಕ್ಷೆಗಳನ್ನು ಕೊಡುತ್ತವೆ, ಕೆಲವು ಸತ್ಯ ವಿಷಯಗಳು ನಮ್ಮ ಮುಂದೆ ತರುವಂಥದ್ದಾಗಿದೆ. ನಾವು ಬೆಳಗ್ಗೆ ಏಳುತ್ತೇವೆ, ದೇವರೊಂದಿಗೆ ಒಂದು ಮಾತನಾಡುವ ಮುನ್ನ ನಮ್ಮ ಕೈಗೆ ಫೋನ್ ಇರುತ್ತದೆ. ಆ ಫೋನನ್ನು ತೆಗೆದುಕೊಳ್ಳುತ್ತೇವೆ, ಡೇಟಾ ಆನ್ ಮಾಡುತ್ತೇವೆ. ಆನ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರುತ್ತದೆ. ಒಂದಾದ ಮೇಲೆ 5 ನೋಟಿಫಿಕೇಷನ್ಗಳು ಬರುತ್ತವೆ. 5 ನಿಮಿಷಗಳಾದ ಮೇಲೆ 30 ನೋಟಿಫಿಕೇಷನ್ಗಳು ಬರುತ್ತವೆ. ಅದಾದ ಮೇಲೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅನ್ನುವುದಕ್ಕಿಂತ ಮುಂಚೆಯೇ 30 ನಿಮಿಷ ನಾವು ಫೋನಿನಲ್ಲೇ ಬೆಳಗ್ಗೆ ನಾವು ಕಳೆದಿರುತ್ತೇವೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸು ವಿಚಲಿತವಾಗಿದೆ, ಹೃದಯ ಆತಂಕದಿಂದ ಕೂಡಿದೆ. ನೀವಿನ್ನೂ ಒಂದು ವಾಕ್ಯ ಓದುವುದಿಲ್ಲ, ನಿಮ್ಮ ಇಡೀ ಗಮನ ಫೋನಿನಲ್ಲಿಯೇ ಉಳಿದುಕೊಂಡಿರುತ್ತದೆ. ಒಂದು ಭಯಾನಕ ಪ್ರಶ್ನೆ, ನಿಮ್ಮ ಫೋನ್ ನಿಮ್ಮ ಬೈಬಲ್ಗಿಂತ ಹೆಚ್ಚು ನಿಮ್ಮನ್ನು ಶಿಷ್ಯರನ್ನಾಗಿ ಮಾಡುತ್ತಿದ್ದರೆ ಹೇಗೆ? ಒಂದು ಭಯ ಹುಟ್ಟಿಸುವಂಥದ್ದಾಗಿದೆ ಒಂದು ಪ್ರಶ್ನೆ. ಫೋನ್ಗಳು ಪಾಪವಲ್ಲ, ಆದರೆ ಪ್ರತಿದಿನ ನಿಮ್ಮ ಮನಸ್ಸಿನ ಯಾವುದೋ ಒಂದು ವಿಷಯ ಕಲಿಸುವಂಥದ್ದಾಗಿರುತ್ತದೆ. ಅದು ನಿಮ್ಮ ಯಜಮಾನವಾಗುತ್ತಾ ಹೋಗುತ್ತಾ ಇರುತ್ತದೆ. ಬರೀ ಫೋನ್ ನಿಮ್ಮ ಕೈಯಲ್ಲಿರುವಾಗ ಅದೇ ನಿಮ್ಮ ಯಜಮಾನವಾಗಿ ಹೋಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಒಂದು ಭಾಗ 1ರಲ್ಲಿ ಪ್ರತಿಯೊಬ್ಬ ಶಿಷ್ಯನಿಗೂ ಒಬ್ಬ ಗುರುವಿರುತ್ತಾನೆ. ಶಿಷ್ಯ ಅಂದರೆ ಕಲಿಯುವಂಥವನು. ಇಲ್ಲಿ ಒಂದು ಪ್ರಶ್ನೆ, ನಾನು ಫೋನಿನ ಶಿಷ್ಯನಾಗಿದ್ದೇನೋ ಎಂಬುದಾಗಿ ಅಲ್ಲ, ನನ್ನನ್ನು ಯಾರು ಶಿಷ್ಯನಾಗಿ ಮಾಡುತ್ತಾ ಇದ್ದಾರೆ ಎಂಬುದಾಗಿದೆ. ಹಿಂದೆ ಪೋಷಕರು, ಚರ್ಚ್ ಮತ್ತು ವಾಕ್ಯಗಳನ್ನು ನಮ್ಮನ್ನು ರೂಪಿಸುತ್ತಿದ್ದವು. ಆದರೆ ಇವಾಗ ಲಕ್ಷಾಂತರ ಜನರು ಪ್ರತಿದಿನ 4, 5, 6 ಅಥವಾ 8 ಗಂಟೆಗಳ ಕಾಲ ಒಂದೇ ಪರದೆಯನ್ನು ನೋಡುತ್ತಾ ಕಳೆಯುತ್ತಿರುತ್ತಾರೆ. ನಿಮ್ಮ ಫೋನ್ ಕೇವಲ ಮಾಹಿತಿಯನ್ನು ನೀಡುತ್ತಿಲ್ಲ, ಅದು ನಿಮಗೆ ಮೌಲ್ಯಗಳು ಮತ್ತು ಆಸೆಗಳು, ಭಯಗಳು ಮತ್ತು ಗುರುತನ್ನು ನೀಡುತ್ತಿವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸುಳ್ಳವರಾಗಿ ಮಾರ್ಪಡಿರಿ ಎಂಬುದಾಗಿ. ಪೌಲನು ಹೇಳುವಂತೆ ಬದಲಾವಣೆಯು ಮನಸ್ಸಿನಿಂದ ಪ್ರಾರಂಭವಾಗುತ್ತದೆ ಮತ್ತು ಇಂದು ನಿಮ್ಮ ಮನಸ್ಸಿಗಾಗಿ ನಡೆಯುವ ಯುದ್ಧವು ನಿಮ್ಮ ಸ್ಕ್ರೀನ್ ಮೇಲೆ ನಡೆಯುತ್ತಾ ಇದೆ. ಭಾಗ 2, ನಿಮ್ಮ ಗಮನವೇ ನಿಮ್ಮ ಆರಾಧನೆಯಾಗಿದೆ. ಸೈತಾನನ ಅತಿ ದೊಡ್ಡ ತಂತ್ರ ಕಿರುಕುಳವಲ್ಲ, ಅದು ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥದ್ದಾಗಿದೆ. ಅದಕ್ಕೆ ಡಿಸ್ಟ್ರಾಕ್ಷನ್ ಎಂಬುದಾಗಿ ಹೇಳುತ್ತೇವೆ. ನೀವು 5 ನಿಮಿಷ ಪ್ರಾರ್ಥಿಸ್ತೀರಿ, ನಂತರ ಇನ್ಸ್ಟಾಗ್ರಾಮ್ ಆಗಲಿ ಯಾವುದೇ ಬೇರೆ ವಿಷಯಗಳಾಗಲಿ ಫೋನಿನಲ್ಲಿ ನೀವು ನೋಡುತ್ತಾ ಇರುತ್ತೀರಿ. ಅಲ್ಲಿಯೇ ನಿಮ್ಮ ಕಾಲ, ಮುಂದಿನ ಕಾಲ ಅಲ್ಲಿಯೇ ಕಳೆದು ಹೋಗುತ್ತದೆ. ಮತ್ತೆ ಒಂದು ಅಧ್ಯಾಯ ಸತ್ಯವೇದವನ್ನು ಓದುತ್ತೀರಿ, ಆದರೆ ನಂತರ ಮತ್ತೆ ಏನಾದರೂ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ಮೊಬೈಲ್ ಓಪನ್ ಮಾಡಿ ಮತ್ತು ಅದರಲ್ಲಿ ಯಾವುದೋ ಒಂದು ಹಾದಿಯ ಮೂಲಕ ರೀಲ್ಸ್ಗಳನ್ನು ನೋಡುವುದಕ್ಕೆ ಪ್ರಾರಂಭಿಸಿದಾಗ ಅಲ್ಲಿ 30 ನಿಮಿಷ, 1 ಗಂಟೆಗಳ ಕಾಲ ಅಲ್ಲಿಯೇ ನೀವು ಕಳೆದಿರುತ್ತೀರಿ. ಅದಕ್ಕೋಸ್ಕರ ಬೈಬಲ್ ತೆರೆದಾಗ ನೋಟಿಫಿಕೇಷನ್ ಬರುತ್ತದೆ ಮತ್ತು ಯಾಕೆ ಬೈಬಲ್ ತೆರೆದಿದ್ದೇವೆ ಎಂಬುದಾಗಿಯೂ ಕೂಡ ನಾವು ಮರೆತು ಹೋಗುತ್ತೇವೆ. ನಿಮ್ಮ ಗಮನ ಎಲ್ಲಿ ಇರುತ್ತದೆಯೋ ಅಲ್ಲಿಯೇ ನಿಮ್ಮ ಹೃದಯವು ಕೂಡ ಹಿಂಬಾಲಿಸುತ್ತದೆ. ಭಾಗ 3, ಕೀರ್ತನೆ 1 ಮತ್ತು ಆತ್ಮಿಕ ಜೀವನದ ಒಂದು ವ್ಯತ್ಯಾಸವನ್ನು ನಾವು ನೋಡಿಕೊಳ್ಳೋಣ. ಆ ವ್ಯತ್ಯಾಸವನ್ನು ನೋಡಿಕೊಳ್ಳುವುದಕ್ಕೆ ಕೀರ್ತನೆ 1ರ ಧ್ಯಾನ ಮತ್ತು ಆಧುನಿಕ ಸ್ಕ್ರೋಲಿಂಗ್, ಇವತ್ತಿನ ಒಂದು ಮೊಬೈಲ್ ಫೋನ್ನಲ್ಲಿ ನಾವು ಸ್ಕ್ರೋಲ್ ಮಾಡುವಂಥದ್ದು, ನೋಡುವಂಥ ವಿಷಯಗಳು. ಕೀರ್ತನೆ 1, ಮೊದಲನೇದಾಗಿ ನಿಧಾನ ಆಳವಾದ ಬೇರುಗಳು. ಕೀರ್ತನೆ 1 ನಮ್ಮನ್ನು ದೇವರ ವಾಕ್ಯದಲ್ಲಿ, ದೇವರ ಜೀವನದಲ್ಲಿ ಇರಿಸುವಂಥದ್ದಾಗಿದೆ ವೇಗವಾಗಿ. ಆದರೆ ಆಧುನಿಕ ಸ್ಕ್ರೋಲಿಂಗ್ ಏನಾಗಿರುತ್ತದೆ, ನಮಗೆ ಮುಂದೆ ನೋಡುವಂಥದ್ದು, ಮುಂದೆ ಏನಾಗಿದೆ ನೆಕ್ಸ್ಟ್. ಇವಾಗ ನಾವು ರೀಲ್ಸ್ ನೋಡ್ತಾ ಇದ್ದೇವೆ, ಮುಂದೆ ಏನಾಗುತ್ತದೆ, ಮುಂದೆ ತಕ್ಷಣ ಅವಾಗಿನ ಸಮಯದಲ್ಲಿಯೇ ನಮಗೆ ಬೇಕು ನೆಕ್ಸ್ಟ್ ಏನಾಗಿದೆ ಎಂಬುದಾಗಿ. ಕೀರ್ತನೆ 1ರ ಧ್ಯಾನ ಮಾಡುತ್ತಿರುವಾಗ ಸತ್ಯವನ್ನು ಉಳಿಸಿಕೊಳ್ಳುತ್ತೇವೆ. ಸತ್ಯ, ದೇವರ ವಾಕ್ಯ ನಮ್ಮ ಮನಸ್ಸಿನಲ್ಲಿರುತ್ತದೆ. ಆ ಸತ್ಯವೇ ನಮ್ಮನ್ನು ನಡೆಸುವಂಥದ್ದಾಗಿರುತ್ತದೆ. ಆದರೆ ಇಲ್ಲಿ ಆಧುನಿಕ ಸ್ಕ್ರೋಲಿಂಗ್ ಮೊಬೈಲ್ನಲ್ಲಿ ಆ ಮನಸ್ಸಿನ ಸ್ಥಿತಿ ಹೇಗಿರುತ್ತದೆ, ಮೆದುಳಿಗೆ ವಿಶ್ರಾಂತಿ ಇರುವುದಿಲ್ಲ.
ಒಂದು ತಕ್ಷಣ ಇನ್ನೊಂದು ತಕ್ಷಣ ಇನ್ನೊಂದು ಆದಮೇಲೆ ಆ ವಿಷಯ ಈ ವಿಷಯ ಅನೇಕ ವಿಷಯಗಳು ನೋಡಿ 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 ನಮ್ಮ ಮೆದುಳಿಗೆ ವಿಶ್ರಾಂತಿ ಇರುವುದಿಲ್ಲ. ಮತ್ತು ಕೀರ್ತನೆ 1 ಧ್ಯಾನ ಮಾಡುತ್ತಿರುವಾಗ ಮೌನವನ್ನು ಕೇಳಿಸುತ್ತದೆ, ಮೌನದಲ್ಲಿ ದೇವರ ಧ್ವನಿ ಕೇಳಿಸುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಸ್ಕ್ರೋಲ್ ಮಾಡುತ್ತಿರುವಾಗ, ಮೊಬೈಲ್ ನೋಡುತ್ತಿರುವಾಗ ಆ ವೇಗದಲ್ಲಿ ಎಲ್ಲವೂ ಕಳೆದು ಹೋಗುತ್ತದೆ. ಅದಕ್ಕೋಸ್ಕರ ದೇವರ ಮೌನದಲ್ಲಿ ಮಾತಾಡುತ್ತಾನೆ. ಇಂಟರ್ನೆಟ್ ವೇಗದಲ್ಲಿಯೇ ಮಾತನಾಡುತ್ತದೆ. ದೇವರು ನೀನು ಎಷ್ಟು ಮೌನವಾಗಿದ್ದೇ, ದೇವರ ವಾಕ್ಯವನ್ನು ಕೇಳಿ ಮೌನವಾಗಿ ಧ್ಯಾನ ಮಾಡುತ್ತೀಯೋ, ಪ್ರಾರ್ಥಿಸ್ತೀಯೋ, ಆ ಒಂದು ಸಮಯದಲ್ಲಿ ದೇವರನ್ನು ಕೂಡ ಮಾತಾಡುತ್ತಾನೆ. ಭಾಗ 4, ನಿರಂತರ ನೋಟಿಫಿಕೇಶನ್ಗಳ ಗುಪ್ತ ಬೆಲೆ. ಇವಾಗ ಮೊಬೈಲ್ ಇಂಟರ್ನೆಟ್ ಇರುವಾಗ ಪ್ರತಿ ನೋಟಿಫಿಕೇಶನ್ ನನ್ನನ್ನು ನೋಡು ಎಂದು ಹೇಳುತ್ತದೆ. ಇವಾಗ ಯಾವುದೇ ಆ್ಯಪ್ನಿಂದ ನೋಟಿಫಿಕೇಶನ್ ಬಂದ ತಕ್ಷಣ ನನ್ನನ್ನು ನೋಡು, ನನ್ನನ್ನು ಓಪನ್ ಮಾಡು ಎಂಬುದಾಗಿ ಹೇಳುತ್ತದೆ. ಆದರೆ ಇಂದು ನಮ್ಮ ಫೋನ್ಗಳು ದೇವರ ಪಿಸುಮಾತಿಗಿಂತ ಜೋರಾಗಿವೆ. ದೇವರು ಒಂದು ಪಿಸುಮಾತು ನಮ್ಮನ್ನು ಆಡುತ್ತಾನೆ, ಹೇಳುತ್ತಾನೆ. ಒಂದು ಹೃದಯದಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ. ಆ ಒಂದು ಧ್ವನಿಗಿಂತ ಹೆಚ್ಚು ಈ ನೋಟಿಫಿಕೇಶನ್ಗಳು ಬರುತ್ತವೆ. ಆ ನೋಟಿಫಿಕೇಶನ್ಗಳಲ್ಲಿ ದೇವರ ಪಿಸುಮಾತುವೇ ನಮ್ಮನ್ನು ಕೇಳಿ ಬರುತ್ತಾ ಇಲ್ಲ. ಕೇಳಿದರೂ ಕೂಡ ಅದನ್ನು ನಾವು ಗಮನ ಹರಿಸುತ್ತಾ ಇಲ್ಲ. ಅದಕ್ಕೋಸ್ಕರ ಎಲಿಯನು ನೆನಪಿಸಿಕೊಳ್ಳಿರಿ, ದೇವರ ಬಿರುಗಾಳಿಯಲ್ಲಿರಲಿಲ್ಲ, ಭೂಕಂಪದಲ್ಲಿರಲಿಲ್ಲ, ಬೆಂಕಿಯಲ್ಲಿರಲಿಲ್ಲ. ದೇವರು ಮೃದುವಾದ ಒಂದು ಮನಸ್ಸಿನಲ್ಲಿ, ಪಿಸುಮಾತಿನಲ್ಲಿ ದೇವರು ಎಲಿಯನ ಜೊತೆ ಮಾತನಾಡಿದನು. ಆದರೆ ಪಿಸುಮಾತುಗಳು ಕೇವಲ ಶಾಂತಿ ಹೃದಯಗಳಿಂದ ಮಾತ್ರ ಕೇಳಲು ಸಾಧ್ಯ. ಭಾಗ 5, ಈ 3 ಪ್ರಶ್ನೆಗಳನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಿರಿ, ಪ್ರಾಮಾಣಿಕವಾಗಿರ್ರಿ. ಇದು ನಿಮ್ಮನ್ನು ಖಂಡಿಸುವುದಕ್ಕೋಸ್ಕರವಿಲ್ಲ, ನಿಮ್ಮನ್ನು ಯಾರು ರೂಪಿಸುತ್ತಿದ್ದಾರೆ ಎಂದು ಬಹಿರಂಗಪಡಿಸುವುದಕ್ಕೋಸ್ಕರ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಿಳಿದುಕೊಳ್ಳುವುದಕ್ಕೋಸ್ಕರವಿದೆ. ಮೊದಲನೇದಾಗಿ, ಪ್ರತಿದಿನ ಬೆಳಗ್ಗೆ ನೀವು ಮೊದಲು ಮುಟ್ಟುವಂಥದ್ದು ಏನಾಗಿದೆ? ಮೊದಲನೇದಾಗಿ ನಿಮ್ಮ ಫೋನ್ ನೀವು ಮುಟ್ಟುತ್ತೀರೋ ಅಥವಾ ನಿಮ್ಮ ಬೈಬಲನ್ನು ನೀವು ಮುಟ್ಟುತ್ತೀರೋ? ಇದು ನಿಮ್ಮ ಮನಸ್ಸಿನ ಪರೀಕ್ಷೆಗೋಸ್ಕರ. ನಿಮ್ಮ ಉತ್ತರ ನಿಮ್ಮ ಮನಸ್ಸಿನಲ್ಲಿಯೇ ಇರಲಿ. ಎರಡನೇದಾಗಿರುವಂಥ ಪ್ರಶ್ನೆ, ನೀವು ಒತ್ತಡದಲ್ಲಿದ್ದಾಗ ಮೊದಲು ಎಲ್ಲಿಗೆ ಓಡುತ್ತೀರಿ? ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾ, ಅಲ್ಲಿ ಇಲ್ಲಿ ಅದು ಹೋಗಿ ಇದು ಹೋಗಿ ಹೇಗಾದರೂ ಮಾಡಿ ಮನಸ್ಸಿಗೆ ಶಾಂತಿ ತಂದುಕೊಳ್ಳುವಂಥ ವಿಷಯಗಳನ್ನು ನೀವು ಮಾಡುತ್ತೀರೋ, ಅಥವಾ ಹೋಗಿ ಮೊಳಕಾಲೂರಿ ಪ್ರಾರ್ಥನೆ ಮಾಡಿ ಎಲ್ಲ ನಿಮ್ಮ ಹೃದಯದ ಭಾರವನ್ನು ದೇವರ ಮುಂದೆ ಬಿಚ್ಚಿಡುತ್ತೀರೋ? ಯಾವುದು ಮಾಡುತ್ತೀರಿ? ಇದು ನಿಮ್ಮ ಹೃದಯದಲ್ಲಿ ಪರೀಕ್ಷಿಸಿಕೊಂಡು ಆ ಉತ್ತರ ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳಿರಿ. ಮೂರನೇದಾಗಿ, ನಿಮ್ಮ ಆಲೋಚನೆಗಳನ್ನು ಯಾವುದು ಹೆಚ್ಚಾಗಿ ಆಕ್ರಮಿಸುತ್ತದೆ? ಇಂಟರ್ನೆಟ್ ಟ್ರೆಂಡ್ಸ್ಗಳು ಇವಾಗ ಬರುತ್ತಾ ಇವೆ. ಹೊಸದಾಗಿರುವಂಥ ಟ್ರೆಂಡ್ಸ್ಗಳು ನಿಮಗೆ ಆಕ್ರಮಿಸುತ್ತಾ ಇದೆಯೋ ನಿಮ್ಮ ಜೀವನದಲ್ಲಿ ಆಲೋಚನೆಗಳನ್ನು? ಅಥವಾ ದೇವರ ವಾಗ್ದಾನಗಳನ್ನು ನಿಮ್ಮ ಆಲೋಚನೆಗಳನ್ನು ಆಕ್ರಮಿಸುತ್ತಾ ಇದೆ? ನಿಮ್ಮ ಹೃದಯದಲ್ಲಿ ಇದನ್ನು ಪರೀಕ್ಷೆ ಮಾಡಿಕೊಂಡು ಆ ಉತ್ತರ ನಿಮ್ಮ ಹೃದಯದಲ್ಲಿಟ್ಟುಕೊಳ್ಳಿರಿ. ಉಪಕರಣಗಳು ವಿಗ್ರಹವಾಗುವಾಗ, ಅಂದರೆ ನಿಮ್ಮ ಫೋನ್ ನಿಮ್ಮ ಶತ್ರುವಲ್ಲ, ನಿಮ್ಮ ಹೃದಯದ ಆದ್ಯತೆಗಳೇ ಶತ್ರುವಾಗಿದೆ. ಇವಾಗ ಫೋನೇ ಶತ್ರುವಾಗಿದೆ, ಸೈತಾನಾಗಿದೆ, ಫೋನಿನಿಂದ ದೂರ ಇರಿ ಎಂಬುದಾಗಿ ಈ ವಿಡಿಯೋದಿಂದ ಹೇಳುವಂಥ ತಾತ್ಪರ್ಯ ಅರ್ಥವಿಲ್ಲ. ಆದರೆ ಆ ಆದ್ಯತೆಗಳನ್ನು ನಾವು ಯಾವುದಕ್ಕೆ ಹೆಚ್ಚಾಗಿ ಕೊಡುತ್ತಾ ಇದ್ದೇವೋ ಅದು ಬಹಳಷ್ಟು ಮುಖ್ಯವಾಗಿದೆ. ಅದು ಯಾವ ಹೆಚ್ಚಾಗಿ ನಾವು ಕೊಡುತ್ತಾ ಇದ್ದೇವೋ, ಒಂದು ವೇಳೆ ಫೋನಿಗೆ ಕೊಡ್ತಾ ಇದ್ದೇವೆಂದರೆ ಆವಾಗ ಅದು ನಮಗೆ ಶತ್ರುವಾಗಿ ಹೋಗುತ್ತದೆ. ಅದಕ್ಕೋಸ್ಕರ ಒಂದು 30 ನಿಮಿಷಗಳ ಸ್ಕ್ರೋಲ್ ಮಾಡುವ ಮೊದಲು 10 ನಿಮಿಷ ಯೇಸು ಕ್ರಿಸ್ತನೊಂದಿಗೆ ಕಳೆಯಿರಿ. ಇದು ಬಹಳಷ್ಟು ಮುಖ್ಯವಾಗಿದೆ. ಎಲ್ಲರ ಅಭಿಪ್ರಾಯಗಳನ್ನು ಕೇಳುವ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ, ಆಂತರಿಕ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಜೀವನದ ಕುರಿತಾಗಿರುವಂಥ ಕೆಲವು ಅಭಿಪ್ರಾಯಗಳನ್ನು ಕೇಳುವುದಕ್ಕಿಂತ ಮುಂಚೆ ನೀವು ವಾಕ್ಯಗಳನ್ನು ಓದಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ನೀವು ಯಾವ ಅಭಿಪ್ರಾಯಗಳು ನಿಮ್ಮ ಜೀವನಕ್ಕೆ ಬೇಕೋ ಆ ಅಭಿಪ್ರಾಯಗಳು ದೇವರ ವಾಕ್ಯದಿಂದ ಕೇಳಿರಿ. ಕೀರ್ತನೆ 1 ಹೇಳುವಂತೆ, ದೇವರ ವಾಕ್ಯದಲ್ಲಿ ಬೇರೂರಿದ ವ್ಯಕ್ತಿಯ ಬಲವಾಗಿ ಮತ್ತು ಸ್ಥಿರವಾಗಿ ಇರುತ್ತಾನೆ. ಇಂದು ನನ್ನ ಸ್ಕ್ರೀನ್ ಟೈಮ್, ಅಂದರೆ ನಾನು ಎಷ್ಟು ಮೊಬೈಲ್ ನೋಡುತ್ತೇನೆ, ಎಷ್ಟು ನನ್ನ ಸ್ಕ್ರೀನ್ ಟೈಮ್ ಆಗಿರುತ್ತದೆ ಎಂದು ಕೇಳಬೇಡಿ. ನನ್ನ ಹೃದಯವನ್ನು ಯಾರು ಶಿಷ್ಯರನ್ನಾಗಿ ಮಾಡುತ್ತಾ ಇದ್ದಾರೆ ಎಂದು ಕೇಳಿಕೊಳ್ಳಿರಿ. ಅಂತಿಮ ಸವಾಲು, ಫೈನಲ್ ಚಾಲೆಂಜ್. ಈ ಸಂದೇಶವು ನಿಮ್ಮನ್ನು ಎಚ್ಚರಿಸಿದರೆ ಕೇವಲ ಒಪ್ಪಿಕೊಳ್ಳಬೇಡಿ, ಅದರಂತೆ ಕಾರ್ಯನಿರ್ವಹಿಸಿ. ಮೊದಲನೇದಾಗಿ, ನಾಳೆ ಬೆಳಗ್ಗೆ ನಿಮ್ಮ ಫೋನ್ ಮುಟ್ಟುವ ಮುನ್ನ ಕೇವಲ 1 ಅಧ್ಯಾಯ ವಾಕ್ಯವನ್ನು ಓದಿ. ದೇವರೊಂದಿಗೆ 5 ನಿಮಿಷಗಳ ಕಾಲ ಮೌನವಾಗಿ, ಕ್ವಾಯಿಟ್ ಟೈಮ್ ಎಂಬುದಾಗಿ ಹೇಳುತ್ತೇವೆ, ಅದನ್ನು ಕಳೆಯಿರಿ. ನಂತರ ಕಮೆಂಟ್ಗಳಲ್ಲಿ ಬಂದು ನಮಗೆ ತಿಳಿಸಿ, ಜೀಸಸ್ ಫಸ್ಟ್ ಎಂಬುದಾಗಿ ಬರೆಯಿರಿ. ಯೇಸು ಕ್ರಿಸ್ತನೇ ಪ್ರಥಮವಾಗಿದ್ದಾನೆ ನನ್ನ ಜೀವನದಲ್ಲಿ ಎಂಬುದಾಗಿ. ಈ ವಿಡಿಯೋ ಮೂಲಕವಾಗಿ ನಾವು ತಿಳಿಸುವಂಥದ್ದು, ಪ್ರಯತ್ನ ಮಾಡಿರುವಂಥದ್ದು ಒಂದೇ ವಿಷಯವಾಗಿದೆ. ನಾವು ನಮ್ಮ ಜೀವನದಲ್ಲಿ ಯವನಸ್ಥರಾಗಿದ್ದಾಗ, ದೊಡ್ಡವರೇ ಆಗಿದ್ದಾಗ ಯಾವುದಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡುತ್ತಾ ಇದ್ದೇವೆ? ಮೊಬೈಲ್ ಸೈತಾನು ಬಳಸಿಕೊಳ್ಳುತ್ತಾ ಇದೆ.
ನಮ್ಮ ಗಮನವನ್ನು ದೇವರಿಂದ ತೆಗೆದು ಅನೇಕ ವಿಷಯಗಳಲ್ಲಿ ಹಾಕುವುದಕ್ಕೋಸ್ಕರ, ಅಥವಾ ನಾವು ಮೊಬೈಲ್ಗಳನ್ನು ಬಳಸಿಕೊಳ್ಳುತ್ತಾ ಇದ್ದೇವೆ? ಯಾವಾಗ ನಮಗೆ ಅವಶ್ಯಕತೆ ಇದೆ ಆವಾಗ ಮಾತ್ರ ಮೊಬೈಲ್ ಬಳಸಿಕೊಳ್ಳುತ್ತಾ ಇದ್ದೇವಾ? ನಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾತ್ರ ಮೊಬೈಲ್ ಬಳಸಿಕೊಳ್ಳುವಂಥದ್ದೇ ಈ ಒಂದು ವಿಡಿಯೋ ಹೇಳುವುದಕ್ಕೆ ಒಂದು ಪ್ರಯತ್ನ ಪಟ್ಟಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನಿಮ್ಮ ಸಮಯ ದೇವರಿಗೆ ಕೊಡುವಂಥ ಸಮಯ ಮತ್ತು ನಿಮ್ಮ ಈ ಒಂದು ಆತ್ಮಿಕ ಜೀವನ ಸಂಪೂರ್ಣವಾಗಿ ನಿಯಂತ್ರಣ ನೀವು ದೇವರಿಗೆ ಕೊಟ್ಟಿಬಿಡಬೇಕು. ಇದೇ ಈ ವಿಡಿಯೋದ ಮುಖ್ಯ ಉದ್ದೇಶವಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ವಿಶೇಷಕರವಾಗಿರುವಂಥ ಒಂದು ಸತ್ಯವೇದದ ವಿಷಯದಲ್ಲಿ ಮತ್ತೆ ಸಿಗೋಣ ಪ್ರಿಯರೇ. ಮತ್ತು ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿರಿ. ಮತ್ತು ಅದೇ ರೀತಿಯಾಗಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ, ಈಗಾಗಲೇ ತೆಗೆದುಕೊಳ್ಳಿರಿ, ಪ್ರೋತ್ಸಾಹಿಸಿರಿ, ಬೆಂಬಲಿಸಿರಿ. ನಿಮ್ಮ ಮೆಂಬರ್ಶಿಪ್ ತೆಗೆದುಕೊಳ್ಳುವುದರ ಮೂಲಕವಾಗಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮಗೆ ತಿಳಿಸುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಿಡಿಯೋ ತನಕ ಆತನ ಪರಿಶುದ್ಧ ಪ್ರಸನ್ನತೆ ನಿಮ್ಮ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಜೈ ಕ್ರಿಸ್ತ್. ಆಮೇನ್.